ಮೊದಲೊಂದು ವಿಶ್ವಾರಾಧ್ಯರ ನಿಯಮ ಅಂದರೆ ವಿಶ್ವಾರಾಧ್ಯರು ದೇವಿಯ ಆರಾಧಕರು. ದೇವಿಯ ಆರಾಧಕರಾಗಿ ನೀನು ಎಲ್ಲಿರ್ತೀನಿ, ನೀನಿದ್ದಲ್ಲಿ ನಾನೇ ಅಲ್ಲಿರ್ತೀನಿ ಅಂತ ತಿಳ್ಕೊಂಡು ಹೇಳಿದಂಥ ಆ ತಾಯಿಯ ಮಾತಿನಂತೆ ಬಗಳಾಂಬಿಕಾ ತಾಯಿಯನ್ನು ವಿಶ್ವಾರಾಧ್ಯರ ಒಂದು ಅಭಿಲಾಷೆಯಂತೆ, ಅವರ ಪ್ರಾರ್ಥನೆಯಂತೆ ಇದು ಪ್ರತಿಷ್ಠಾಪನೆಗೊಳಿಸಲಾಯಿತು. ಆ ಬಗಳಾಂಬಿಕಾ ತಾಯಿ ಆಕೆಯ ಹಸ್ತದಲ್ಲಿದ್ದಂಥ, ಆಕೆಯ ಕೃಪೆಯಲ್ಲಿದ್ದಂಥ ಅಣಿಮಾದಿ ಅಷ್ಟಸಿದ್ಧಿಗಳು ಅಂದರೆ ಅಣಿಮಾ ಸಿದ್ಧಿ, ಮಹಿಮಾ ಸಿದ್ಧಿ, ಗರಿಮಾ ಸಿದ್ಧಿ, ಲಗಿಮಾ ಸಿದ್ಧಿ, ಪ್ರಾಪ್ತಿ ಸಿದ್ಧಿ, ಪ್ರಾಕ್ಷಾಮ್ಯ ಸಿದ್ಧಿ, ವಶತ್ವ ಸಿದ್ಧಿ ಮತ್ತು ಈಶತ್ವ ಸಿದ್ಧಿ. ಆ ಪುಣ್ಯಾತ್ಮ ಏನು ಮಾಡಿದ್ನಂದ್ರೆ ಅವೆಲ್ಲ ಸಿದ್ಧಿಗಳನ್ನು ಗಳಿಸಿ ಅವರು ಇನ್ನೇನು ದೇಹ ಬಿಡಬೇಕನ್ನುವಂಥ ಸಂದರ್ಭದಲ್ಲಿ ಒಂದು ದಿವಸ ಮಂಚದ ಮೇಲೆ ಮಲ್ಕೊಂಡಾಗ ತಟ್ಟನೆ ಎದ್ದಂತ ರಾತ್ರಿಗೆ ಎದ್ದು ಕೇಳಿದಂತ, ಎಲ್ಲಿಗೆ ಹೊಂಟ್ರಿ ಅಂತ ಕೇಳಿದ್ನಂತ. ಯಾರಿಗೆ? ಅವೆಲ್ಲ ಸಿದ್ಧಿಗಳಿಗೆ. ಅವನ ದೇಹದಲ್ಲಿ ಅಡಕವಾಗಿದ್ದು ಒಂದೊಂದೇ ಹೊರಬರ ಕಥೆಗಳ ಕೇಳಿದ್ರು, ಎಲ್ಲಿಗೆ ಹೊಂಟ್ರಿ ನೀವು ಅಂತ ತಿಳ್ಕೊಂಡಂತಾಗ ಅವು ಸಿದ್ಧಿಗಳು ಹೇಳಿದಂತ. ಈ 5000 ವರ್ಷದ ಕಲಿಯುಗದಲ್ಲಿ ಇಂಥ ಕಠಿಣ ತಪಸ್ಸಿನಿಂದ ದೇವಿಯನ್ನು ಒಲಿಸಿಕೊಂಡು ನಮಗ ಒಂದೇ ಜನ್ಮದಲ್ಲಿ ಯಾರೋ ಸಿದ್ಧಿಗಳನ್ನು ಗಳಿಸಿಕೊಂಡಿದ್ದಿದ್ದಿಲ್ಲ, ನೀ ಗಳಿಸ್ಕೊಂಡಿದ್ದಂತ ಅಂತಂದ ಬಳಿಕ ನೀನು ಏನು ಹೇಳಿದೆ ಹಂಗೆ ನಡ್ಕೊಂಡಿವಿ, ಇನ್ನು ಬಿಟ್ಬಿಡು ನಾವು ಬೇರೆ ಕಡೆಗೆ ಹೋಗ್ತೀವಿ ಅಂತಂದ್ರಂತ. ಅವಾಗ ವಿಶ್ವರಾಧ್ಯರಂದ್ರಂತ, ನಾ ಏನು ಸಿದ್ಧಿ ಬೇಕು, ನೀವು ನಮ್ಮಲ್ಲಿ ಬರ್ಬೇಕಂತ ತಿಳ್ಕೊಂಡು ನಾ ಏನು ಆ ತಾಯಿ ಬಲ್ಲಿ ಕಾಡಿ ಬೇಡಿ ತಗೊಂಡಿಲ್ಲ, ಆಕೆ ಅಪ್ಪಡಿ ಕೊಟ್ಟಾರಂತ ನೀವು ಬಂದಿರಿ ಅಂದ್ಬೇಕು. ನಾನು ನಿಮ್ಗೊಂದು ಮಾತು ಹೇಳ್ತೀನಿ, ನಾವು ಹೋಗುವಂಥದ್ದು ಮಾತಲ್ಲ. ಶರೀರ ಹೋಗ್ತದ, ಶರೀರ ಏನು ಸಂಬಂಧ ಇಲ್ಲ. ಆತ್ಮಾನಮಿದೆ ಅಂದ್ರೆ ನಾ ಆತ್ಮ ತತ್ವ ನಾ ತಿಳ್ಕೊಂಡಿನಿ. ಇಲ್ಲಿ ಸೂರ್ಯ ಚಂದ್ರ ಇರುವವರೆಗೂ ಕೂಡ ನನ್ನ ನಂತರ ನನ್ನ ಮಠದಾಗ ಯಾರು ಬಂದು ಕುಂದಿರ್ತಾರ ಅವ್ರು ಹೇಳಿದಂಗೆ ನೀವು ಹೋಗ್ಬೇಕಂತ ಅಲ್ಲಿಲ್ಲವ, ಕಾಲು ಮುರ್ಕೊಂಡು ಇಲ್ಲೇ ಬಿದ್ಕೋಬೇಕು ಅನ್ನೋದು ವಿಶ್ವರಾಧ್ಯ. ಅವೆಲ್ಲ ನಡೆಯಂಗಿಲ್ಲ, ಯಾರ ಮುಂದೆ ನಡೆಸ್ದಂಗೆ ನಮ್ಮ ಮುಂದೆ ನಡೆಯಂಗಿಲ್ಲ ಅನ್ನಂತ. ಅವ ಅಂದ್ರಂತ, ಆಯ್ತಪ್ಪ ಏನು ಬಂದೀವಿ, ಮಾತು ವಚನ ಕೊಟ್ಟಿವಿ ನಡಿ ಅಂತ ತಿಳ್ಕೊಂಡಂದಾಗ ನಮ್ಗೆ ಒಂದೊಂದು ಸ್ಥಾನ ಕೊಡು ಅಂತ ಕೇಳಿದಂತ. ಅವೆಲ್ಲ ಅಷ್ಟಮ ಸಿದ್ಧಿ ಕಟ್ಟಿ ಅವಾಗೇ ವಿಶ್ವರಾಧ್ಯರು ತಮ್ಮ ಶಿಷ್ಯ ಸಕ್ರಗೌಡ್ರನ್ನ ಮತ್ತು ಎಲ್ಲ ಜನರನ್ನ ಕೂಡ್ಕೊಂಡು ಅಲ್ಲಲ್ಲಿ ಒಂದೊಂದು ಸ್ಥಾನ ಮಾಡ್ಯಾರ. ಅಷ್ಟಮ ಸಿದ್ಧಿಗಳ ಮೂರ್ತಿ ಹೆಂಗಿರ್ತಾವ ಬರೀ ನಾವಂತೇವೆ ಅಣಿಮಾ ಸಿದ್ಧಿ, ಮಹಿಮಾ ಸಿದ್ಧಿ, ಗರಿಮಾ ಸಿದ್ಧಿ, ಇವೆಲ್ಲ ಸಿದ್ಧಿಗಳ ಹೆಸರು ಹೇಳ್ಕೊತ ಬಂದ್ವಿ. ಅವ್ರ ಆಕಾರ ಸ್ವರೂಪ ಹೆಂಗಿರ್ತದ. ಈಗ ಮಲ್ಲಿಕಾರ್ಜುನ ಶಾಸ್ತ್ರಿ ನಾವು ನೋಡಿವಿ, ಸರಿ ಆಯ್ತು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂದ್ರೆ ನಾವೇನಂತೀವಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಮೇಜಕ್ ಮಾಲಮನೆ ಅಂತಾರ, ಹೌದಲ್ಲ. ಲಾಲ್ ಬಹದ್ದೂರ್ ನಮ್ಗೆ ಗೊತ್ತಿರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಮೊದಲಿನವ್ರು ಅಂತಾರೆ. ಹಂಗ ಅಷ್ಟಮ ಸಿದ್ಧಿಗಳು ವಿಶ್ವರಾಧ್ಯರಿಗಷ್ಟೇ ಕರಗತವಾಗಿದ್ದವು. ಆದರೆ ಮುಂದೆ ಜೀವ ಬಂದು ಹೋಗತಕ್ಕಂಥ ಈ ಕ್ಷೇತ್ರದ ಒಡನಾಟದಲ್ಲಿ ಇದ್ದಂಥವ್ರಿಗೆ ಈ ವಶತ್ವ ಸಿದ್ಧಿ ಅಂದ್ರೆ ಹೆಂಗಿರ್ತದ, ಈಶತ್ವ ಸಿದ್ಧಿ ಅಂದ್ರೆ ಹೆಂಗಿರ್ತದ ಅಂತ ತಿಳ್ಕೊಂಡು ಅನ್ನುವಂಥ ಆತ್ಮ ಸ್ವರೂಪ ಅಂದ್ರೆ ಬರೀ ಆತ್ಮ ಒಂದೇ ಇತ್ತು, ಅದಕ್ಕೆ ಸ್ವರೂಪ ಜ್ಞಾನ ಕೊಟ್ಟು ಮೂರ್ತಿ ರೂಪವಾಗಿ ಅವನ್ನ ಪ್ರತಿಷ್ಠಾಪನೆ ಮಾಡುವಂಥದ್ದಾಗ್ತದ. ಅದು ನನ್ನ ಇಚ್ಛೆ ಅದ. ಅಂದ್ರೆ ಅವ್ರು ವಿಶ್ವರಾಧ್ಯರು ಮಾಡಿದ್ದ ಕೆಲಸ ಮಾಡೋದಷ್ಟೇ. ನಾನು ವಿಶ್ವರಾಧ್ಯ ತಾತಂದು ಇಷ್ಟೆಲ್ಲ ಮಾಡ್ಯಾವ ಪಾಪ, ಇಷ್ಟೆಲ್ಲ ಸಂಭ್ರಮ ಕೊಟ್ಟಾನಂತಂದ್ರೆ ಅದು ದೇವಿ ಅಂದ್ರೆ ಅವ್ರ ಅಮ್ಮಂದಾಯ್ತು. ಅಣಿಮಾದ್ಯ ಅಷ್ಟಸಿದ್ಧಿಗಳು ಅವ್ರು ವಿಶ್ವರಾಧ್ಯರು ಸ್ಥಾಪಿಸಿ ಅವಕ್ಕೊಂದು ಜಾಗ ತೋರಿಸ್ಯಾನಂದ್ರೆ ಜಾಗ ತೋರಿಸಿ ಅದಕ್ಕೆ ಏನೇನು ಮಂತ್ರಗಳು ಯಂತ್ರ ಸಿದ್ಧಿ ಮಾಡ್ಬೇಕಾದ್ರೆ ಮಾಡಿ ಇಟ್ಟಾನ. ಆ ಸಿದ್ಧಿ ಮ್ಯಾಗ ಅವ್ರನ್ನ ತಂದು ಕುಂದ್ರಿಸಿದೇವೆ ಅಂದ್ರೆ ನಿಮ್ಗೆ ಹೆಂಗಾಗ್ತಂತ ಕೇಳಿದ್ರೆ, ಈಗ ಒಂದು ದೊಡ್ಡ ಡಾಕ್ಟರ್ ಹಾಸ್ಪಿಟ್ಲಿಗೆ ಹೋಗ್ತೀರಿ ನೀವು, ಪರ್ಪೋಸಲ್ ಹಾಸ್ಪಿಟ್ಲ ಏನಂತಿರ್ತಾರೆ, ಅದು ಎಲ್ಲ ದೊಡ್ಡ ಹಾಸ್ಪಿಟ್ಲ್ ಆದ್ರೆ ಎಲ್ಲ ಸ್ಟೈಲಿ ಅಂತ, ಬೇಡಪ್ಪ ಇದಕ್ಕೆ ಸ್ಪೆಷಲ್ ಇದ್ದ ಡಾಕ್ಟರ್ ಬೇಕು ಅಂತ ಅಂತಿರ್ತೀವಿ ನಾವು. ಸ್ಪೆಷಲ್ ಇದ್ದ ಡಾಕ್ಟ್ರ್ ಹಂಗೆ ಹಲ್ಲಿದ್ರೆ ಹಲ್ಲಿನ ಒಂದು ಡಾಕ್ಟ್ರ್ ಬೇರೆ, ಕಾಲಿದ್ರೆ ಕಾಲಿನವನು ಡಾಕ್ಟ್ರ್ ಬೇರೆ, ಕೈ ಇದ್ರೆ ಕೈನವನು ಡಾಕ್ಟ್ರ್ ಬೇರೆ, ಹಂಗಂತ ತಿಳ್ಕೊಂಡು ನಿಂತೀವಲ್ಲ. ಹಂಗೆ ಈ ಅಷ್ಟಮ ಸಿದ್ಧಿ ಅಂತ ತಿಳ್ಕೊಂಡಂದ್ರೆ ನಾವೆಲ್ಲ ಅಂತಿರ್ತೀವಿ, ಅಷ್ಟಮ ಸಿದ್ಧಿ ಮುತ್ತವರು ಗಳಿಸಿಟ್ಟಾರಪ್ಪ, ಆ ಗಳಿಸಿಟ್ಟಂಥ ಸ್ಥಾನದಲ್ಲಿ ನಾವು ದರ್ಶನ ಮಾಡ್ಕೊಮು, ನಮಗೆಲ್ಲ ಒಳ್ಳೇದಾಗಲಿ ಅನ್ನತಕ್ಕಂಥ ಮನೋಭಾವನೆ ನಾವು ತಾಳಿದ್ರೂ ಕೂಡ ನಮ್ಮಲ್ಲಿ ಕೆಲವಿರುತ್ತೆ ಏನಂತಂದ್ರೆ ವಶತ್ವ ಸಿದ್ಧಿ, ಈಶತ್ವ ಸಿದ್ಧಿ. ಅಂದ್ರೆ ಇದು ನನಗೆ ಪ್ರಾಪ್ತಿ ಆಗ್ಬೇಕು ಗುರುನಾಥ ಅಂತ ತಿಳ್ಕೊಂಡಂದ್ರೆ ಸುತ್ತಮುತ್ತ ಎಲ್ಲ ಕಡೆ ತಿರುಗಾಡೋದಿಲ್ಲ, ಅದೊಂದೇ ಮೂರ್ತಿ ಮುಂದೆ ನಿಂತು ವಿಶ್ವರಾಧ್ಯರಿಗೆ ನೀವು ಹೊರ ಕೊಟ್ಟಂತೆ, ವಿಶ್ವರಾಧ್ಯನಲ್ಲಿ ನೀನು ಉಳ್ಕೊಂಡಂತೆ ಅದರ ಕೃಪೆ ವಿಶ್ವರಾಧ್ಯನಿಂದ ನಮಗೂ ಆಗಲಿ ಅಂತ ತಿಳ್ಕೊಂಡ ವರದ ಮುಂದೆ ಆ ಮೂರ್ತಿ ಮುಂದೆ ನಿಂತು ಹಿಡ್ಕೊಂಡಿದ್ದೆ ಅಂತಂದ್ರೆ ನಮಗೆ ಏನು ಮನುಷ್ಯನಾಗಿರ್ತದೆ ಅದು ಆಗುವಂಥದ್ದು ಆಗ್ತದೆ. ಅದಕ್ಕೆ ವಶತ್ವ ಸಿದ್ಧಿ ಅಂತ ತಿಳ್ಕೊಂಡು ಹೇಳ್ತಾರೆ.
ಇನ್ನು ಈಶತ್ವ ಸಿದ್ಧಿ ಅಂತಂದ್ರೆ ನೋಡಪ್ಪ ಮುಚ್ಚ ನಂದೇ ಆಗ್ಬೇಕು ನೋಡಪ್ಪ ಹೆಂಗನ ಮಾಡ್ಲಿ ಅಂತ ತಿಳ್ಕೊಂಡು ಅಂದ ಆ ಮೂರ್ತಿ ಮುಂದೆ ನಿಂತ್ರೆ ಹಂಗಾಗ್ತದೆ. ಅಂದ್ರೆ ಬರೀ ಏನೋ ಮಾಡ್ಲಿಕ್ಕಿರಲ್ಲ, ಬಡ ಹೋಗಿ ನಾ ಮುಂದೆ ಬರೋ MLA ಎಲೆಕ್ಷನ್ದಾಗ ನಾನೇ ನಿಂತು MLA ಆಗ್ಬೇಕಂತ ಎಲ್ಲರೂ ಅನ್ಕೊಂಡ್ರೆ ಹಂಗೆ ಸೀಟ್ ಹೊಂದಿರ್ತು ಹೊಸ ಮಂದಿ ಬಿಡಿದ್ರೆ. ಅದಕ್ಕೆ ಅನುಭವಪೂರ್ಣವಾದಂಥದ್ದು ಜೀವನವನ್ನು ನಾವು ನಡೆಸಬೇಕಾಗ್ತದೆ. ಅದಕ್ಕೆ ಪರಿಶ್ರಮ ಬೇಕಾಗ್ತದೆ. ಈಗ ಸಾಮಾನ್ಯವಾಗಿ ಇದು ಮೈಕ್ ಯಾಕೆ ಹಚ್ಚಿದೇವೆ ಅಂತ ತಿಳ್ಕೊಂಡು ಕೇಳಿದ್ರೆ ಇಲ್ಲಿದ್ದಂತೆ ಎಲ್ಲರಿಗೆ ತಿಳಿಲಿ ಅಂತ ತಿಳ್ಕೊಂಡು ಮೈಕ್ ಹಚ್ತೀವಿ. ಆಗಲೇ ಮಂತ್ರಿಸಿದೆವು, ಚೀಟಿ ಕಟ್ಟಿದೆವು, ಹೌದು ಎಲ್ಲಷ್ಟು ಒಬ್ರಿಗೊಬ್ರು ಕೇಳ್ಕೊಂಡು ಅವಾಗೇನು ಮೈಕ್ ಹಚ್ಚಿದ್ದೇವೆ ನಾವು ಇಲ್ಲ. ಕಾರಣ ಏನಂದ್ರೆ ಇಲ್ಲದಿಲ್ಲೇ ನಡೀತದೆ ಅಂತ ತಿಳ್ಕೊಂಡು ನಾವು ವಿಚಾರ ಮಾಡಿದೆವು. ಹಾಗೆ ನಾವು ತಿರುಗಾಡುವಂಥದ್ದು ಲೋಕದ ವ್ಯವಹಾರದಲ್ಲಿದ್ದಂಥವ್ರಿಗೆ ನಮ್ಮನಿಗೆ ಮಾತಾಡ್ಬೇಕಾದ್ರೆ ಒಂದು ಮೈಕ್ ಬೇಕು, ಹೌದಾ? ಮತ್ತು ಒಳಗೆ ಕುಂತಂಥವ್ರಿಗೆ ನಾವು ಎಷ್ಟು ಸಲ ಹೋದ್ರೆ ಕೇಳ್ಬೇಕು. ಒದರ್ಬೇಕಾದ್ರೆ ಏನು ಬೇಕಂದ್ರೆ ಮನಸ್ಸು ಗಟ್ಟಿರಬೇಕು. ಮನಸ್ಸು ಗಟ್ಟಿದ್ದವನಿಗೆ ಆ ಒಂದು ಕಾರ್ಯ ಮಾಡತಕ್ಕಂಥದ್ದು ಆಗ್ತದೆ. ಅದಕ್ಕಾಗಿ ಹೇಳ್ತಾರೆ ಈ ಒಂದು ವಿಶ್ವರಾಧ್ಯರ ಕೃಪೆಯಿಂದ ನಡೀತಕ್ಕಂಥ ಆ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಪಾಲ್ಗೊಳ್ಬೇಕು. ಎಂದಾಗ್ತಂದ್ರೆ ಮಾರ್ಚ್ 21, 22, 23 ಮಾರ್ಚ್ 21, 22, 23 ಶನಿವಾರ ವಿಶ್ವರಾತ್ರ ತೊಟ್ಟಲಿರ್ತದೆ. ತೊಟ್ಟಲದಿಂದಲೇ ಪ್ರಾರಂಭ ಆಗುವಂಥದ್ದಾಗ್ತದೆ. ತೊಟ್ಟಲು ಮರುದಿವಸ ಅದು ಗಂಗಾ ಜಲಾದಿವಾಸ, ಧಾನ್ಯಾದಿವಾಸ, ಶಯನಾದಿವಾಸ ಅಂತ ತಿಳ್ಕೊಂಡು ಆ ಮೂರ್ತಿಗಳಿಗೆ ಪೂಜಾ ಪಾಠೋಪಚಾರಗಳನ್ನು ಶ್ರೀಶೈಲ ಶಾಸ್ತ್ರಿಗಳು, ನಮ್ಮ ಮಲ್ಲಿಕಾರ್ಜುನ ಶಾಸ್ತ್ರಿಗಳು ಎಲ್ಲ ನಮ್ಮ ಪಂಡಿತೋತ್ತಮರು ಕೂಡಿ ಆ ಕಾರ್ಯಕ್ರಮ ನಡೆಸಿಕೊಂಡು ಹೋಗುವಂಥವ್ರು ಆಗ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಬರ್ರಿ. ಅದು ಗಂಗಾ ಸ್ನಾನಕ್ಕೆ ಹೋಗಿ ಎಲ್ಲ ಡೊಳ್ಳು ಡಮಾಮಿ ಬಾರಿಸ್ಕೊಂತ ಹೊಡ್ಕೊಂತ ಅವ್ರನ್ನ ತಂದು ಆನಂದವಾಗಿ ಕುಂದಿಸಿದ್ರೆ ಅವರೇ ಪರವಾಗಿಲ್ಲಪ್ಪ, ವಿಶ್ವರಾಧ್ಯರೊಂದಿಗೆ ಅವ್ರ ಮಠದಾಗ ಉಳ್ಕೊಂಡದಕ್ಕೆ ಅವ್ರ ಮಠದ ಸಂತತಿಯವರು ತಮಗೇನು ಬೇಕನ್ನೋದು ಮೊದಲು ನಮ್ಗೆ ಡೊಳ್ಳುಗಳು ಬಾರಿಸಿ ಹಿಂದಡಿ ಕೇಳಕತ್ತಾರ ಅನ್ನುವಂಥ ಕಲ್ಪನೆ ಆ ದೇವಾನುದೇವತೆಗಳಿಗೆ ಬರಲಿ ಅನ್ನುವಂಥ ವಿಚಾರ ತಿಳಿಸುತ್ತಾ ಇವೆಲ್ಲ ಮಂಗಲಮಯ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು. ಈ ಒಂದು ಕ್ಷೇತ್ರದಲ್ಲಿರತಕ್ಕಂಥ ಪ್ರತಿಯೊಂದು ಆಗು ಹೋಗುಗಳು ಅದು ಕ್ಷೇತ್ರನಾಥನ ವಿಶ್ವರಾಧನ ಕೃಪೆಯಿಂದ ಅದು ಮಠದ ಆಗು ಹೋಗುಗಳಲ್ಲ, ನೀವೆಲ್ಲರ ಆಗು ಹೋಗುಗಳಿದ್ದಂಗೆ. ಯಾಕಂತಂದ್ರೆ ಇಷ್ಟೊತ್ತನ ನೀವೆಲ್ಲ ಬಂದ್ರಿ, ದರ್ಶನ ಆಯಿತು, ಗದ್ದಲ ನೀವು ಇಲ್ಲಿ ಯಾರದು ಭಜನೆ, ಈ ಕಡೆ ಭಜನೆ ನಡೆದಿತ್ತು. ನಾನು ಮುಂಜಾನೆ 10:30, 11 ಕುಂತೀನಿ. 11 ಗಂಟೆ ಆಗಿರ್ಬೋದು ಘೋಷಣೆ ಮಾಡಿ. 11 ಕುಂತೀನಿ. ನೀವು ಊರಾಗ ಉಂಡಿರಿ, ತಿಂದಿರಿ, ಮಕ್ಕಂಡ್ರಿ, ಎದ್ದಿರಿ, ಬಂದಿರಿ. ಇಲ್ಲಿನೂ ಅದಕ್ಕೆ ಹೋಗಿ ಬಂದಿರಿ. ನಾ ಇಲ್ಲಿ ಕುಂತ ಅದಕ್ಕೆ ಹೋಗಿ ಬಂದೆ. ನಾನು ಸ್ವಲ್ಪ ಹೋಗಿದ್ದೆ. ನಾನು ಮತ್ತು ಇಲ್ಲಿದ್ದ ಸಿದ್ದು ಕೂಡ ಯಾರ್ಯಾರು ಬಂದು ಇಲ್ರಿ ಅಪ್ಪ ಟೈಮ್ ಆಲಕತ್ತ ಬಾ ಅಂತ. ಟೈಮ್ ಆಲಕತ್ತ ಅವ್ರಿಗೆ ಹೇಳಿದೆ ನಾನು, ಮಲ್ಲಿಕಾರ್ಜುನ ಶಾಸ್ತ್ರಿ ಹೇಳಪ್ಪ ಟೈಮ್ ಆಲಕತ್ತಂದ್ರೆ ನಾ ಏನು ಅವ್ರಿಗೆ ಮಾರಿ ತಪ್ಪಿಸಿ ಬಂದು ಊಟ ಮಾಡಿ ಮಲ್ಕೊಂಡಿಲ್ಲ. ಶಾಸ್ತ್ರಿಗಳು ಬಂದಾರ, ಡೇಟ್ ನೋಡಕತ್ತಿಪ್ಪ, ಒಂದು 2 ನಿಮಿಷನೇ ಬರ್ತೀನಿ, ಏನೂ ತಪ್ಪು ತಿಳ್ಕೊಬೇಡ ಅಂತ ಹೋಗಿ ಹೇಳು ಅಂತ ಮಲ್ಲಿಕಾರ್ಜುನ ಶಾಸ್ತ್ರಿಗಳಿಗೆಂದು. ಅದು ಅವನ ಕೆಲಸ. ಯಾಕಂದ್ರೆ ನನ್ನಲ್ಲಿ ಏನೊಂದು ಭಾವನೆ ಆದಂತ ಕೇಳಿದಾಗ ಇದು ನಾ ಆರಾಮ್ ಮಾಡಬೇಕು, ಮಲ್ಕೋಬೇಕು, ಹೇಳ್ಬೇಕಂತಂದ್ರೆ ಒಂದು ನೆನಪು ಬಂದ್ಬಿಡುತ್ತೆ ನನಗೇನಂದ್ರೆ, ಒಬ್ಬ ಮನುಷ್ಯ ಎಲ್ಲಿಂದ ಬಂದಿರ್ತಾನವ, ಒಂದು ಆಟೋ ತಂದಿರ್ತಾನ, ಮತ್ತು ರಾತ್ರಿಗೆ ವಾಪಸ್ ಹೋಗಿ ಮುಟ್ಬೇಕಾಗಿರ್ತದ. ಹಲವಾರು ಕಷ್ಟ ನಷ್ಟ. ನಮ್ಮಲ್ಲಿ ದುನಿಯಾದ ರೊಕ್ಕ ಇಟ್ಟುಕೊಂಡು ಬಂದು ಇದು ಏನೇ ಕಾಲ ಅಂತ ತಿಳ್ಕೊಂಡು ಖರ್ಚು ಮಾಡಿ ಹೋಗೋರ್ಕಿಂತ ಹೋಗಿ ಬರೋ ಬಸ್ ಚಾರ್ಜ್ ಇಟ್ಕೊಂಡೇ ಬಂದಂಥವ್ರು ಇರ್ತಾರೆ. ಅವ್ರಿಗೆ ತ್ರಾಸ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದೇ ನಾ ಹೆಚ್ಚು ಇಲ್ಲಿ ಟೈಮ್ ಕಳಿತೀನಿ. ನೀವೆಲ್ಲ ನನಗೇನು ಖುಷಿ, ನನಗೇನು ನನ್ನ ಸಂಪತ್ತು ಅಂತಂದ್ರೆ, ನನ್ನ ಸಂಪತ್ತು ಏನಿಲ್ಲ, ಏನು ಕಾಣ್ಲಕ್ಕತ್ತದ ಇವೇ ನನ್ನ ಆಸ್ತಿ ಇದ್ದೆ, ನನ್ನ ಸಂಪತ್ತು ಇದೇ ನನ್ನ ಗ್ರೂಪ್. ಅದಕ್ಕೆ ಎಲ್ಲ ಸ್ವಾಮಿಯರು ಅಂತಿರ್ತಾರೆ. ಸುತ್ತೂರು ಸ್ವಾಮಿಗಳು ಬಂದ್ರು ಅವ್ರು, ನೋಡಪ್ಪ ಜನರಲ್ಲಿ ಇದು ದುಡ್ಡಿನಲ್ಲಿ ಬಹಳಷ್ಟು ಶ್ರೀಮಂತಿರ್ಬೋದು, ಆದ್ರೆ ನಾ ಎಷ್ಟು ದಿನ ಆದ್ರೂ ಕೂಡ ಭಕ್ತರಲ್ಲಿ ಜನರಲ್ಲಿ ನಿನ್ನೋಡು ಶ್ರೀಮಂತ ಆಗೋದು ನನ್ನ ಕೈಲಿ ಆಗಲ್ಲ ಅಂತ ಹೇಳಿದ್ರು. ಅದೇ ನಿಮ್ಮ ಮಠದಾಗಿದ್ದು ಗಂಟು ಕರಗ್ತಿದ್ರಿ, ನಮ್ಮ ಗಂಟು ಕರಗಲ್ಲ ಅಂತ ಹೇಳಿದೆ ನಾನು. ನಮ್ಮ ಗಂಟು ಹಾಕಿ ಬಡ್ಡಿಗೆ ಬೆಳ್ಕಂತ ಹೋಗ್ತದ್ರಿ, ಇಷ್ಟು ದೊಡ್ಡ ಗಂಟಾಗ್ಯದ ನೋಡ್ರಿ ಅಂತ ತಿಳ್ಕೊಂಡು ಹೇಳಿದೆ. ಹೇಳುವಂಥ ತಾತ್ಪರ್ಯ ಏನಂತ ಕೇಳಿದಾಗ, ವಿಶ್ವರಾಧ್ಯರ ಕ್ಷೇತ್ರ ಅದು ಎಲ್ಲರಿಗೂ ಕೂಡ ಅನುಭವ ಪೂರ್ಣವಾದಂಥ ಕ್ಷೇತ್ರ. ಯಾರು ಇಲ್ಲಿ ನಿನಗೆ ಬಾ ಅಂತ ಕರೆದಿಲ್ಲ, ನಿನಗೆ ಬಾ ಅಂತ ಕರೆದಿಲ್ಲ, ಯಾರ್ಯಾರಿಗೆ ಕರೆದದ್ದು ಏನು ಇಲ್ಲೇ ಇಲ್ಲ. ಇಲ್ಲಿ ಎಂಥ ವಿಚಾರ ಅಂತ ತಿಳ್ಕೊಂಡಂದ್ರೆ,
ನಮ್ಮ ಅಪ್ಪನ ಜಾಗ, ನನ್ನ ಗುರುವಿನ ಜಾಗ, ಗುರುನಾಥ್ ನನಗಿನ್ ಕೊಟ್ಟಾರ. ಕಷ್ಟ ಕಾಲದ ನಾ ಕೈ ಹಿಡ್ದನ, ಹೋಗಿ ಬಂದ್ರೆ ನನಗೆ ಮತ್ತೆ ಆನಂದ ಆಗ್ತಂತ ತಿಳ್ಕೊಂಡು ಅನುಭವ ಪೂರ್ಣವಾಗಿ ಬಂದಂತ ಕ್ಷೇತ್ರ ನೀವು ಮಧ್ಯ ತುಮಕೂರು ವಿಶ್ವಾರಾಧ್ಯರ ಕ್ಷೇತ್ರ. ಇಂಥ ಒಂದು ಕ್ಷೇತ್ರಕ್ಕೆ ನೀವೆಲ್ಲರೂ ಕೂಡ ಇವತ್ತು ಭಾಳ ಗದ್ದಲು ಭಾಳ ಇತ್ತು. ಆದ್ರೂ ಒಬ್ಬರಿಗೆ ಚಿಟ್ಟಿ ಕೊಡೋಕೆ ಹಂಗಾಯ್ತು, ಹಿಂಗಾಯ್ತು, ಮತ್ತೊಂದಾಯ್ತು, ಮಗದೊಂದಾಯ್ತು ಅಂತ ತಿಳ್ಕೊಂಡು ಹೆಚ್ಚ ಕಡಿಮೆ ಆಗ್ತಿರ್ತ. ಯಾಕಂದ್ರೆ ಏನಾಯ್ತು ಅಂತಿನ ಅಂತ ತಿಳ್ಕೊಂಡಂದ್ರೆ ಇದು ಡಾಕ್ಟರ್ ಇದ್ರು, ಹೊರೋಗಿ ಡಾಕ್ಟರ್ ಇದ್ದಂಗೆ. ಇದು ಹಿಂದಕ್ಕೆ SS ಪಾಟೀಲ್ ಅಂತ ತಿಳ್ಕೊಂಡು ಡಾಕ್ಟರ್ ಇದ್ರು ಎಲ್ಲಿ ಜೀವರಿಗೆ. ಅವ್ರು ಹ್ಯಾಂಗಂತ ತಿಳ್ಕೊಂಡ್ರೆ ಅವ್ರ ಗುರುಗಳು ಹೇಳಿದ್ರಂತ, ಯಾರ ಬಳಿ ರೊಕ್ಕ ಕೇಳಬೇಡ, ಯಾರಿಗೂ ನಾನು ಹಿಂಗೆ ಒಳಗಿನಿ ಸದ್ದು ಬರೋದಾಗಲ್ಲ, ಭೇಟಿ ಆಗಲ್ಲ ಅಂತ ತಿಳ್ಕೊಂಡು ಹೇಳಬೇಡ, ಅದು ನನಗೆ ಒಳ್ಳೇದಾಗ್ತದ. ಆಯ್ತು ರೀ ಅಂತಿದ್ದು. ಪಾಪ ಒಂದು ಮನೆಗೆ ಕರ್ಕೊಂಡು ಹೋಗಿದ್ರು. ನಾವು ಡಾಕ್ಟ್ರಿಗೆ ಹಿಂಗೆ ಕೈ ಇಡ್ಲಕ್ಕೆ ಜಾಗ ಇದ್ದಿದ್ದಿಲ್ಲ ನೋಡು, ಇದ್ರ ಮ್ಯಾನು ಮಂದಿ ಬಿದ್ದಿದ್ರು. ಅಷ್ಟು ಜನ ಅವನ ಮ್ಯಾಗ ಹಬ್ಬದ. ಆಯ್ತು ಬರ್ಬೇಕು, ಯಾವ್ದು ತಗೋಬೇಕು, ಇಂಜೆಕ್ಷನ್ ಚುಚ್ಚಬೇಕು, ಹಂಗೆ ಮಾಡೋಕೆ ಏನು ಮಾಡೋಕು. ಒಬ್ಬ ಚುಚ್ಚು ಕಳಿಸಿ ಇಂಜೆಕ್ಷನ್ ಮಾಡಿಬಿಟ್ಟನ. ಒಬ್ಬ ಯಾರು ನರಗೋಳಿಯನಿಗೆ ಅಂತ ಇಂಜೆಕ್ಷನ್ ನರಗೋಳಿ ಮಾಡಿಬಿಟ್ಟನ. ಅವ 10 ಮಣಿಗೆ ಆದಂಗೆ ಅವ್ನಿಗೆ ಮತ್ತೆ ಉಲ್ಟ ಹೊತ್ಕೊಂಡು ಬಂದರು. ಯಾಕೆ ಹೊತ್ಕೊಂಡು ಬಂದಾರ, ಅವ್ನಿಗೆ ಏನಾಯ್ತು? ಇಲ್ಲ ಇಂಜೆಕ್ಷನ್ ಮಾಡಿನ. ಅಲ್ಲ ಸರ್ ಚಲೋ ಇತ್ತು, ಜರ ಹೊಟ್ಟೆ ಬೇನೆ ಆಯ್ತು ಅಂತ ಬಂದ. ಇಂಜೆಕ್ಷನ್ ಮಾಡಿರಲ್ರಿ, ಪೂರ ಹೊಟ್ಟೆ ಬಿಗದಂಗೆ ಆಲಕತ್ತದಂತ್ರಿ. ಯಾಕೆ ಅಂತ ತಿಳ್ಕೊಂಡು ಬಂದು ಡಾಕ್ಟರ್ ನೋಡಿದ್ರು. ಅವಾಗ ವಿಚಾರ ಗೊತ್ತೈತಿ ಏನಂತಂದ್ರೆ, ಡಾಕ್ಟರ್ ಗದ್ದಲ್ದಾಗ ಯಾರೋ ಒಂದು ಹೆಣ್ಮಕ್ಳಿಗೆ ಡೆಲಿವರಿ ಇಂಜೆಕ್ಷನ್ ಅವನಿಗೆ ಮಾಡ್ಯಾರ. ಅದು ಯಾಕೋ ಏನಂತೂ ಹೇಳ್ಬಾಡ್ರಿ, ನಾವು ಅಂತ ಒಂದು ನಮೂನಿ ಏನಕ್ಕ. ನಿನ್ನ ಕಡೆ ತಪ್ಪಲ್ಲಪ್ಪ, ಫಾಲ್ಟ್ ನಂಬಲ್ಲಿ ಸರಿ ಗಡಬಡ ಮಾಡೋದು. ಮತ್ತು ಅದಕ್ಕೆ ಯಾವ್ದು ಪುಷ್ಯಮಲ್ಲಿ ಇಂಜೆಕ್ಷನ್ ಮಾಡಿದ್ರು ಗೊತ್ತಿಲ್ಲ. ನಮ್ಮಲ್ಲಿ ಬಡ ಬರ್ತಿರ್ತಾರೆ. ನೀವು ಒಬ್ಬರಿಂದ ಒಬ್ಬರು ಹಾರಿ ಅಂತ ನಾವು ಉದ್ದೇಶ ಇದೆ. ಹೌದಾ? ನೀನು ಗಾಡಪ್ಪ ನಿಂದ್ರ ಗಡಬಡ ಮಾಡಬೇಡ್ರಿ, ಹಿಂಗಾಗ್ಲಿ ಹಂಗಾಗ್ಲಿ ಅಂತ ತಿಳ್ಕೊಂಡು ಒಟ್ಟಾರೆ ನಡ್ಕೊಂಡು ಹೋಗುವಂಥದ್ದು ವಿಚಾರ. ಆದ